ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಏನಪ್ಪ ಅಂತಂದ್ರೆ ಈ ಒಂದು ವಿಡಿಯೋ ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಯಾರು ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂತಂದರೆ ಈ ಎಷ್ಟೋ ಹುಡುಗರು ಬೆಂಗಳೂರಿಗೆ ಹೋಗೋದೇ ಇಲ್ಲೇ ಮನೇಲೆ ಕೂತ್ಕೊಂಡು ಸಾಲ್ವ್ ಮಾಡ್ಕೊತಿದ್ದಾರೆ. ಎಷ್ಟೋ ಹುಡುಗರು ತಮ್ಮ ಪ್ರಾಬ್ಲಮ್ಸ ಲೈಕ್ ನಿಮ್ಮದು ಸ್ಕ್ಯಾನರ್ ಕಳಿಸಿಬಿಟ್ಟು ಮಾಡಿಸಿದೆ, ಬಟ್ ವಿತೌಟ್ ಸ್ಕ್ಯಾನಿಂಗು ಕೂಡ ವೆಬ್ಸೈಟಲ್ಲಿ ಒಂದು ಲಿಂಕ್ ಬಿಟ್ಟಿದ್ದಾರೆ. ಅದನ್ನು ಕೂಡ ಎಲ್ಲರಿಗೂ ಗೊತ್ತೈತೆ, ಬಟ್ ಅದ್ರ ಬಗ್ಗೆ ಎಷ್ಟು ಜನಕ್ಕೆ ಗೊತ್ತಿಲ್ಲ ಏನು ಮಾಡ್ಬೇಕಂತಂದು. ಸೊ ಹಂಗಾಗ್ಬಿಟ್ಟು ಇದೊಂದು ಗೋಲ್ಡನ್ ಚಾನ್ಸ್ ಅಂತಲೇ ಹೇಳ್ಬೋದು ಸ್ಟೂಡೆಂಟ್ಸ್ಗೆ. ಯಾಕಂತಂದರೆ ಇದು 6ನೇ ತಾರೀಕು ತನಕ ಅಂತ ಇರಲ್ಲ, ಹಂಗೆ ಇದ್ದೇ ಇರ್ತದೆ ಇನ್ನೂ ಕೂಡ. ಅಂಟಿಲ್ ನಿಮ್ಮದು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋವರೆಗೂ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಬಿಡೋರ್ಗೂ ಕೂಡ ನೀವು ಚೇಂಜಸ್ ಮಾಡ್ಕೋಬೋದಾಗಿರ್ತದೆ. ಸರ್ ಇನ್ನೂ ಕೂಡ ಒಂದು 2 ಡೇಸ್ ಅಂತೂ ಟೈಮ್ ಇದ್ದಿರ್ತದೆ. ಸೊ ಹಂಗಾಗಿಬಿಟ್ಟು ಹೇಳ್ಬಿಡೋಣ ಏನೇನಿಲ್ಲ ಇರ್ತದೆ ಅಂತ. ಲೈಕ್ ಇಲ್ಲಿ ಹೋಮ್ ಅಂತ ಇದೆ ನೋಡಿ, ಇದ್ರ ಮೇಲೆ ಒಂದು ಟೈಮ್ ನೀವು ದಲ್ಲಿ ಬಂದಾಗ ಒಂದು ಯಾವುದಾದ್ರೂ ಒಂದು ಬ್ರೌಸರಲ್ಲಿ ಓಪನ್ ಮಾಡ್ಕೊರಿ. ಓಕೆ, ಲೈಕ್ ನೀವು ಬ್ರೌಸರಲ್ಲಿ ಓಪನ್ ಮಾಡ್ಕೊಂಡಾಗ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ, ಪೇಜ್. ಓಕೆ, ಅದು ಬಂದಾದ ತಕ್ಷಣ ಇಲ್ಲಿ ತ್ರೀ ಡಾಟ್ಸ್ ಕಾಣಿಸ್ತಾ ಇದೆ ನೋಡ್ರಿ. ಈ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಪ್ರವೇಶ ಅಂತ ಕ್ಲಿಕ್ ಮಾಡ್ಕೊಂಡು UGCET 2024 ಮೇಲೆ ಒಂದು ಕ್ಲಿಕ್ ಮಾಡ್ಕೊಂಡ್ರೆ ಇದು ಏನೇ ಕೂಡ ಅಪ್ಡೇಟ್ ಬಂದರೂ ಇಲ್ಲಿ ಬಂದಿರ್ತದೆ. ಓಕೆ, ಇಲ್ಲಿ ಬಂದಾಗ ಇಲ್ಲಿ ನೋಡ್ತಾ ಇರ್ಬೋದು, ಅವತ್ತೊಂದಿನ 2 ಅಪ್ಡೇಟ್ ಬಿಟ್ಟಿದ್ರು. ಒಂದು ಸ್ಪಾಟ್ ರ್ಯಾಂಕ್ ಒಂದು, ಇನ್ನೊಂದು CET 2024 ಆನ್ಲೈನ್ ಅಭ್ಯರ್ಥಿ ಕುಂದುಕೊರತೆ ಪೋರ್ಟಲ್ ಲಿಂಕ್ ಅಂತ. ಸೊ ಅದ್ರ ಮೇಲೆ ಒಂದು ಟೈಮ್ ಕ್ಲಿಕ್ ಮಾಡ್ಕೋಬೇಕಾಗ್ತದೆ. ಓಕೆ, ನೀವು ಇಲ್ಲೇ ಏನಿದ್ರು ಕೂಡ ಸಮಸ್ಯೆನ ನೀವು ಇಲ್ಲೇ ಬಗೆಹರಿಸಬಹುದಾಗಿರ್ತದೆ. ಲೈಕ್ ನಿಮ್ಮದು HK ಆಗಿರ್ಬೋದು, ಇನ್ಕಮ್ನು, ಕೆಲವೊಂದಿಷ್ಟು ನೇಮ್ ಚೇಂಜಸ್ ಆಗಿರ್ತಾವಲ್ಲ, ಲೈಕ್ ನಿಮ್ಮ ನೇಮು, ನಿಮ್ಮ ಫಾದರ್ ನೇಮು, ಸರಿ ಏನೇನೆಲ್ಲ ಚೇಂಜಸ್ ಮಾಡ್ಕೋಬೋದು ಅಂತಂದು ಇಲ್ಲಿ ತೋರ್ತೀನಿ. ಇಲ್ಲಿ ಬಂದಾದ ತಕ್ಷಣ ಇಲ್ಲಿ ರಿಜಿಸ್ಟರ್ ನಂಬರು, ಪಾಸ್ವರ್ಡ್ ಮತ್ತು ಎಂಟರ್ ಪಾಸ್ವರ್ಡ್ ಅಂತ ಕೊಡ್ತದೆ. ಇನ್ ಕೇಸ್ ನೀವು ಇಲ್ಲಿ ಪಾಸ್ವರ್ಡ್ ಮತ್ತು ಮರ್ತಿದ್ರೆ ಇಲ್ಲಿ ಫಾರ್ಗೆಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೀವು CET ಅಪ್ಲಿಕೇಶನ್ ಹಾಕುವಾಗ ಯಾವ ನಂಬರ್ ಕೊಟ್ಟಿರ್ತಾರೋ ಆ ನಂಬರ್ಗೆ ಒಂದು OTP ಆಗಿರ್ತದೆ. ಆ OTP ಸಬ್ಮಿಟ್ ಮಾಡ್ಕೊಂಡು ಹೊಸ ನ್ಯೂ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೋಬೋದು. ಮತ್ತೆ ಆಫೀಸ್ ಬಂದುಬಿಟ್ಟು ಇಲ್ಲಿ ರಿಜಿಸ್ಟರ್ ನಂಬರ್ ಅಂತ ಕಾಣಿಸ್ತದೆ. ರಿಜಿಸ್ಟರ್ ನಂಬರ್ ಅಂದರೆ ಅಪ್ಲಿಕೇಶನ್ ನಂಬರ್ ನೋಡಿರಿ. ಅಪ್ಲಿಕೇಶನ್ ನಂಬರ್ ಹಾಕಿರಿ, ಮತ್ತೆ ಈಗ ಹೊಸದಾಗಿ ಪಾಸ್ವರ್ಡ್ ಏನು ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ ಆ ಪಾಸ್ವರ್ಡ್ ಹಾಕಿರಿ, ಎಂಟ್ರಿ ಕ್ಯಾಪ್ಚರ್. ಓಕೆ, ನಿಮ್ಮ ಪಾಸ್ವರ್ಡ್ ಗೊತ್ತಿತ್ತಂದ್ರೆ ಮತ್ತೇನು ಕ್ರಿಯೇಟ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಓಕೆ, ನನಗೆ ಗೊತ್ತಿದೆ ಪಾಸ್ವರ್ಡ್, ಹಂಗಾಗಿ ಏನು ಮಾಡ್ತೀನಿ ನಾನು ಅಂತಂದರೆ, ಸೊ ಹಂಗಾಗಿಬಿಟ್ಟು ನಾನು ಇಲ್ಲಿ ಏನು ಮಾಡ್ತೀನಿ, ಪಾಸ್ವರ್ಡ್ ಹಾಕ್ತಾ ಹೋಗ್ತೀನಿ. ಲೈಕ್ ನೋಡ್ತಿರ್ಬೋದು, ರೈಟ್. ಸರಿ, ಇಲ್ಲಿ ನೋಡ್ರಿ, ನಾನು ಪಾಸ್ವರ್ಡ್ ಹಾಕಿದ್ದೀನಿ. ಅದಾದ ತಕ್ಷಣ ಇಲ್ಲಿ ಕ್ಯಾಪ್ಚಾ ಹಾಕಬೇಕು. ಕ್ಯಾಪ್ಚಾ ಅಂತ ಕಾಣಿಸ್ತಿದೆ ನೋಡ್ರಿ, ಕ್ಯಾಪ್ಚಾ ಅಂದ್ರೆ ಇಲ್ಲಿ ಕಾಣಿಸ್ತಿದೆ ನೋಡಿ, ಇದನ್ನ ಇಲ್ಲಿ ಕ್ಯಾಪ್ಚಾ ಹಾಕ್ಬೇಕಾಗಿರ್ತದೆ. ಲೈಕ್ ನಿಮ್ಗೆ ಲೈವಲ್ಲೇ ತೋರಿಸ್ತೀನಿ ನಾನು ಯಾವ ರೀತಿ ಪೇ ಓಪನ್ ಮಾಡ್ಕೊಳೋದು ಅಂತಲೂ ಕೂಡ. ಎಷ್ಟೋ ಹುಡುಗರಿಗೆ ಓಪನೇ ಆಗ್ತಿಲ್ಲ ಅಂತಂದಿದ್ರೆ, ನೀವು ಓಪನ್ ಮಾಡ್ಕೊ ವೇ ಏನಿದೆಯಲ್ಲ ಅದು ಸರಿ ಇಲ್ಲ. ನೀವು ಕರೆಕ್ಟಾಗಿ ಓಪನ್ ಮಾಡ್ಕೊಂಡ್ರೆ ಎಲ್ಲನೂ ಓಪನ್ ಆಗೇ ಆಗ್ತದೆ. ಲೈಕ್ ಇದ್ರ ಮೇಲೆ ಕ್ಲಿಕ್ ಮಾಡುವ ತಕ್ಷಣ ಲಾಗಿನ್ ಅಂತ ಕೊಟ್ಟರೆ ಈ ಒಂದು ನೆಕ್ಸ್ಟ್ ಒಂದು ಪೇಜ್ ಓಪನ್ ಆಗ್ತದೆ. ಲೈಕ್ ನಾನು ತೋರಿಸ್ತಿದ್ದೀನಿ, ಲೈವಾಗೆ ತೋರಿಸ್ತಿದ್ದೀನಿ ಏನೋ ಕೂಡ ನಿಮಗೆ ಯಾವ ರೀತಿ ಓಪನ್ ಮಾಡೋದು ಅಂತಂದು. ಈ ರೀತಿ ಪೇಜ್ ಓಪನ್ ಮಾಡ್ಕೊಂಡ ತಕ್ಷಣ ಈ ಒಂದು ಸ್ಟೂಡೆಂಟ್ ನನಗೆ ಏನು ಮಾಡಿದ್ರು ಅಂತಂದರೆ ತನ್ನೊಂದು ಅಪ್ಲಿಕೇಶನ್ ನಂಬರು, ಪಾಸ್ವರ್ಡ್ ಎಲ್ಲ ಕೊಟ್ಟಿದ್ದು. ಸೊ ಹಂಗಾಗ್ಬಿಟ್ಟು ಇಲ್ಲಿ ನೋಡ್ತಿರ್ಬೋದು ಈ ಸ್ಟೂಡೆಂಟ್ಸ್ ಎಲ್ಲ ಏನೇನೆಲ್ಲ ಇದೆ ಅಂತಂದು ಎಲ್ಲನೂ ಕೂಡ ಕರೆಕ್ಟ್ ಆಗಿದೆ. ಓಕೆ, ಇಲ್ಲಿ ಏನೋ ಕೂಡ ಹುಡುಗಿ ಚೇಂಜಸ್ ಮಾಡ್ಕೊಳೋದು ಬೇಕಾಗಿಲ್ಲ. ಇನ್ ಕೇಸ್ ನಿಮ್ದು ಏನಾದರೂ ಚೇಂಜ್ ಮಾಡ್ಕೊಳೋದಿತ್ತು ಅಂತಂದರೆ ಇಲ್ಲಿ ನೋಡ್ರಿ, ಇಲ್ಲಿ ಈ ಕಡೆ ಕಾಣಿಸ್ತಿದೆ ನೋಡಿ, ಲೈಕ್ ವೈಟ್ ಮಿನಿಟ್. ಓಕೆ, ಇಲ್ಲಿ ಏನು ಕಾಣಿಸ್ತಿದೆ ನೋಡ್ರಿ, ಈ ಕಡೆ ಗ್ರೈವೆನ್ ಹೆಲ್ಪ್ ಡೆಸ್ಕ್ ಅಂತ ಕಾಣಿಸ್ತಿದೆ ನೋಡ್ರಿ. ಆ ಗ್ರೈವೆನ್ ಹೆಲ್ಪ್ ಡೆಸ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಏನಂತಂದ್ರೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಓಕೆ, ನಿಮ್ದು ಏನಾದರೂ ಚೇಂಜಸ್ ಮಾಡ್ಕೊಂಡಿರುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಅಪ್ಲಿಕೇಶನ್ ನಂಬರ್ ಅಂದ್ರೆ ಆಟೋಮೆಟಿಕ್ ಆಗಿ ಫಿಲ್ ಆಗಿ ಬಂದಿರುತ್ತೆ. ಯಾಕಂದರೆ ಅದ್ರ ಮೇಲೆ ನೀವು ಲಾಗಿನ್ ಆಗಿರ್ತಾರೆ. ಸೊ ಹಂಗಾಗ್ಬಿಟ್ಟು ಡಿಪಾರ್ಟ್ಮೆಂಟ್ ಅಂತ ಯಾವ್ದು ಕೇಳಿದಾಗ ನಿಮ್ಗೆ ಇದೆ ಸದ್ಯಕ್ಕೆ. ಹಂಗಾಗ್ಬಿಟ್ಟು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಏನಿದೆ ಅದನ್ನು ಕ್ಲಿಕ್ ಮಾಡ್ಕೊಂಡ ತಕ್ಷಣ ಮುಂದ್ಗಡೆ ನೋಡ್ರಿ ಸಬ್ಜೆಕ್ಟ್ ಅಂತ ಬಂತು, ಸೆಲೆಕ್ಟ್ ಅಂತ ಬರ್ತದೆ. ನಿಮ್ದು ಏನು ಚೇಂಜಸ್ ಮಾಡ್ಕೋಬೇಕು, ಫಾರ್ ಎಕ್ಸಾಂಪಲ್ ಮಾರ್ಕ್ಸ್ ಅಪ್ಡೇಟ್ ಮಾಡಬೇಕಾ, ಅಥವಾ ಅಪ್ಲಿಕೇಶನ್ ನೇಮ್ ಚೇಂಜ್ ಮಾಡ್ಬೇಕಾ, ಅಥವಾ ಫಾದರ್ ನೇಮ್ ಚೇಂಜ್ ಮಾಡ್ಬೇಕಾ, ಅಥವಾ ಮದರ್ ನೇಮ್ ಚೇಂಜ್, ಅಥವಾ SITS ID ನಂಬರ್ ಚೇಂಜ್ ಮಾಡ್ಬೇಕಾ, ಅಥವಾ ಇಶ್ಯೂ ಆಫ್ RD ನಂಬರ್, ಫಾರ್ ಎಕ್ಸಾಂಪಲ್ ಕ್ಯಾಟಗರಿ ಸರ್ಟಿಫಿಕೇಟಾ, ಅಥವಾ ಇನ್ಕಮ್ ಸರ್ಟಿಫಿಕೇಟಾ, ಅಥವಾ HK ಸರ್ಟಿಫಿಕೇಟಾ, ಇನ್ನೇನಾದರೂ ಕೂಡ ಚೇಂಜಸ್ ಮಾಡ್ಕೋಬೋದು. ಅಥವಾ ರಿಲಿಜಿಯಸ್ ಸರ್ಟಿಫಿಕೇಟಾ, ಅಥವಾ ಸ್ಪೆಷಲ್ ಕ್ಯಾಟಗರಿ ಅಪ್ಡೇಟ್ ಮಾಡಬೇಕಾ, ಅಥವಾ ಎಲಿಜಿಬಿಲಿಟಿ ಕ್ಲಾಸ್ ಚೇಂಜ್ ಮಾಡ್ಕೋಬೇಕಾ, ಅಥವಾ ಪಾಸ್ವರ್ಡ್ ರೀಸೆಟ್ ಏನಾದರೂ ಮಾಡ್ಕೊಳೋದಿತ್ತಾ, ಅಥವಾ ಫೋಟೋ ಚೇಂಜ್ ಮಾಡ್ಕೋಬೇಕಾ, ಆರ್ ಜನರಲ್ ಎಂಕ್ವೈರಿ ಅಥವಾ OTP ಇಶ್ಯೂಸ್ ಏನಾದರೂ ಆಗ್ತಿದಾವೆ ನಿಮಗೆ, ಅಥವಾ ಆಪ್ಷನ್ ಎಂಟ್ರಿ ಇಶ್ಯೂ ಮುಂದೆ ಏನಾರು ಬರ್ತಾ ಇದೆಯಾ, ಅಥವಾ ಅಡ್ಮಿಷನ್ ಆರ್ಡರ್ ಬರ್ತಿಲ್ಲ, ಮುಂದೆನೂ ಕೂಡ ಇದು ಇದ್ದೇ ಇರ್ತದೆ. ಸೊ ಹಂಗಾಗ್ಬಿಟ್ಟು ರೀಫಂಡ್ ಎಂಕ್ವೈರಿ ಏನಾದರೂ ಮುಂದೆ ಇದೆಯಲ್ಲ ಮುಂದೆ ಬರ್ತದೆ. ಓಕೆ, ಚಾಲನ್ ಡೌನ್ಲೋಡು, ಕಾಲೇಜ್ ಫೀಸು ಪೇಮೆಂಟು ಎಲ್ಲನೂ ಕೂಡ ಮುಂದೆ ಬರ್ತದೆ. ಈ ಸದ್ಯಕ್ಕೆ ನಿಮ್ಗೆ ಇಷ್ಟೇ ಬಂದರೆ ಅಪ್ಲಿಕೇಶನ್ ನೇಮ್ ಚೇಂಜು, ಅಥವಾ ಮಾರ್ಕ್ಸ್ ಕಾರ್ಡ್ ಅಪ್ಡೇಟು, ಫಾದರ್ ನೇಮ್ ಚೇಂಜು, ಮದರ್ ನೇಮ್ ಚೇಂಜು, ಅಥವಾ SITS ID, ಇಶ್ಯೂ ಆಫ್ RD ನಂಬರ್, ಇನ್ಕಮ್, HK ಮತ್ತು ರಿಲಿಜಿಯಸ್ ಸರ್ಟಿಫಿಕೇಟ್, ಕ್ಯಾಟಗರಿ ಅಪ್ಡೇಟು, ಎಲಿಜಿಬಿಲಿಟಿ ಕ್ಲಾಸ್ ಚೇಂಜಸ್ಸು, ಪಾಸ್ವರ್ಡ್ ಚೇಂಜಸ್ಸು, ಫೋಟೋ ಚೇಂಜು, ಮತ್ತು ಜನರಲ್ ಎಂಕ್ವೈರಿ, ಇಷ್ಟು OTP ಇಶ್ಯೂಸ್ ಮಾಡ್ಕೋಬೋದು. ಇಷ್ಟು ಸದ್ಯಕ್ಕಂದ್ರೆ ನೀವು ಏನಾದರೂ ಕೂಡ ಮಾಡ್ಕೊರಿ. ಓಕೆ, ಎಷ್ಟೋ ಜನ ಹುಡುಗರು ಹೇಳ್ತಿದ್ರಿ, ಬ್ರದರ್ ನನ್ನ ನೇಮ ತಪ್ಪಾಗಿ ಬಂದಿದೆ, ನಮ್ಮ ಫಾದರ್ ನೇಮ್ ತಪ್ಪಾಗಿ ಬಂದಿದೆ, ನಾನು ಇನ್ಕಮ್ ಸರ್ಟಿಫಿಕೇಟ್ ಇದ್ದರೂ ಕೂಡ ಅವಾಗ ಅಪ್ಲೋಡ್ ಮಾಡಿದ್ದಲ್ಲ, ಇವಾಗ ಅಪ್ಲೋಡ್ ಮಾಡ್ಬೋದಾ? ಸರಿ, ಎಷ್ಟೋ ಹುಡುಗರು ಇದ್ರಿ. ಸೊ ಹಂಗಾಗ್ಬಿಟ್ಟು ಕೊನೆ ಕೇಳಿದವರು ಮೊನ್ನೆ ತಾನೇ ಬಿಟ್ಟಿದ್ರು, ಬಟ್ ಇದ್ರ ಬಗ್ಗೆ ಎಷ್ಟೋ ಜನ ಹೇಳಿದ್ದಾರೆ, ಬಟ್ ಯಾವ ರೀತಿ ಓಪನ್ ಮಾಡೋದು ಏನಂತ ಹೇಳಿದ್ದಾರೆ. ಸೊ ಹಂಗಾಗ್ಬಿಟ್ಟು ಹೇಳಿದೆ. ಆ್ಯಂಡ್ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು, ಯಾವುದೇ ಇಶ್ಯೂ ಆಗಿದೆ ನೋಡಿ ಅದನ್ನ ಸೆಲೆಕ್ಟ್ ಮಾಡ್ಕೋರಿ. ಅದ್ರ ಬಗ್ಗೆ ಏನು ತಪ್ಪಾಗಿದೆ ಅನ್ನೋದು ಈ ಒಂದು ಡಿಸ್ಕ್ರಿಪ್ಷನ್ ಅಂತ ಏನು ಕಾಣಿಸ್ತದೆ ನೋಡಿ, ಈ ಒಂದು ಬಾಕ್ಸಲ್ಲಿ ಡಿಸ್ಕ್ರಿಪ್ಷನ್ ನಿಮ್ದು ಏನಿದ್ರು ಕೂಡ ಬರಿಬೇಕಾಗಿರ್ತದೆ. ಗ್ರೈವೆನ್ಸ್
ಡಿಸ್ಕ್ರಿಪ್ಷನ್ ಬರೆದಾದ ತಕ್ಷಣ ನೀವು ಮ್ಯಾಂಡೇಟರಿ ಓಕೆ ಇಲ್ಲಿ ಫೋಟೋ ಇಲ್ಲಿ ಏನು ಕಾಣಿಸ್ತಿದೆ ನೋಡಿ ಬ್ರೌಸ್ ಅಂತ ಏನು ಕಾಣಿಸ್ತಿದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಒಂದು ಫೋಟೋ ಓಕೆ ನಿಮ್ಮ ಫೋಟೋ ಕರ್ಕೊಂಡು ಹೋಗ್ತದೆ ಯಾವುದೋ ಒಂದು ಫೋಟೋ ಯಾವುದು ಅದ್ರದ್ದು ರಿಲೇಟೆಡ್ ಇದೆ. ಫಾರ್ ಎಕ್ಸಾಂಪಲ್ ನಿಮ್ಮ ಕ್ಯಾಟಗರಿ ಏನಾದರೂ ಅಪ್ಡೇಟ್ ಮಾಡೋದಿತ್ತಂದರೆ ಅಲ್ಲಿ ಕ್ಯಾಟಗರಿ ಸರ್ಟಿಫಿಕೇಟ್ ಬೇಕಾಗ್ತದೆ ಅಪ್ಲೋಡ್ ಅದು ಲೆಸ್ ದೆನ್ 2 MB ಇರಬೇಕು. ಅದು ನೆನಪು ಇಟ್ಕೊರಿ ಫೋಟೋನ. ಆ್ಯಂಡ್ ನೀವು ಅದನ್ನು ಫೋಟೋಸ್ ಏನು ಮಾಡಬೇಕು ಅಂತಂದರೆ ಒಂದು PDF ಮಾಡಿ ಇಟ್ಕೊಂಡ್ಬಿಡ್ರಿ. ಹಂಗಾರೆ ಏನಾಗ್ತದೆ ಅಂದ್ರೆ ಲೆಸ್ ದೆನ್ 2 MB ಆಗ್ತದೆ. ಓಕೆ ಫೋಟೋ ತಗೊಂಡಿದ್ರೆ 2 MB ಕಡಿಮೆ ಇರಬೇಕು. ಓಕೆ ಅದಾದ ತಕ್ಷಣ ಇಲ್ಲಿ ಕ್ಯಾಪ್ಚನ್ ಕಾಣಿಸ್ತಿದೆ ನೋಡಿರಿ, ಇದನ್ನೇ ಕ್ಯಾಪ್ಚನ್ ಇಲ್ಲಿ ಎಂಟರ್ ಮಾಡಿರಿ. ಡಿಸ್ಕ್ರಿಪ್ಷನ್ ಬರೀಲೇಬೇಕಾ ಮತ್ತು ಬರೆದಾದ್ಮೇಲೆ ಹೇಳಿದೆ ನಾನು ಇಲ್ಲಿ ಮೊದಲು ಸೆಲೆಕ್ಟ್ ಮಾಡ್ಕೊರಿ, ನಿಮ್ದು ಯಾವ್ದು ಏನು ಚೇಂಜಸ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡ್ಕೊರಿ. ಡಿಸ್ಕ್ರಿಪ್ಷನ್ ಬರ್ರಿ, ಇಲ್ಲಿ ಬ್ರೌಸ್ ಒಳಗೆ ಆ ಫೋಟೋನ ಅಪ್ಲೋಡ್ ಮಾಡಿರಿ, ಕ್ಯಾಪ್ಚರ್ ಹಾಕಿರಿ, ಸಬ್ಮಿಟ್ ಕೊಡಿರಿ. ವೇಟ್ ಮಾಡಿರಿ, ಸ್ವಲ್ಪ ವೇಟ್ ಮಾಡಿರಿ. ಸಡನ್ನಾಗಿ ಕೊಟ್ಟ ತಕ್ಷಣ ಅಪ್ಡೇಟ್ ಆಗಲ್ಲ, ಯಾಕಂತಂದರೆ ಸ್ವಲ್ಪ ಚೆಕ್ ಆಗ್ತದೆ. ಚೆಕ್ ಆಗಿಬಿಟ್ಟು ಸ್ವಲ್ಪ ಹೊತ್ತಾದಮೇಲೆ ಕೇದವರು ಸ್ವಲ್ಪ ಟೈಮ್ ತೊಗೋಬೋದು, ಒಬ್ಬೊಬ್ಬ ಅಂದರೆ 24 hours ತೊಗೋಬೋದು. ತೊಗೊಂಡಾದ್ಮೇಲೆ ಚೆಕ್ ಮಾಡ್ಕೊರಿ, ಚೇಂಜಸ್ ಅಂತೂ ಆಗಿರ್ತದೆ. ಆ್ಯಂಡ್ ಕೊನೆಗೆ ನೀವು ಇಲ್ಲಿ ನೋಡ್ರಪ್ಪ ಇಲ್ಲಿ ಡೌನ್ಲೋಡ್ ಅಂತ ಏನು ಕಾಣಿಸ್ತಿದೆ ನೋಡಿರಿ, ಆ ಡೌನ್ಲೋಡ್ ಅಂತ ಕ್ಲಿಕ್ ಮಾಡ್ಕೋಬೇಕಾಗ್ತದೆ. ಯಾಕಂತಂದರೆ ಫೈನಲಾಗಿ ಅಪ್ಲಿಕೇಶನ್ ಪ್ರಿಂಟ್ಔಟ್ ತೊಗೊಳಕ್ಕೆ. ಓಕೆ ಅಪ್ಲಿಕೇಶನ್ ಪ್ರಿಂಟ್ ನೀವು ತೊಗೊಳ್ಳೇಬೇಕು, ಯಾಕಂತಂದರೆ ಅದು ನಿಮ್ಗೆ ಅಡ್ಮಿಷನ್ಗೂ ಕೂಡ ಬೇಕಾಗ್ತದೆ. ನೆನ್ಪಿಡ್ಕೊರಿ, ನೀವೇನೇ ಒಂದು ತೊಗೊಳ್ಳೋದಿತ್ತಂದ್ರೂ ಕೂಡ ಫೈನಲ್ ಕಾಪಿ ಇದು ಒಂದು ಅಪ್ಲಿಕೇಶನ್ ಫಾರ್ಮ್ ಇದೆ ನೋಡಿರಿ, ಇದನ್ನು ತೊಗೊಳ್ಬೇಕಾಗ್ತದೆ. ಏನೆಲ್ಲ ಕ್ಲೇಮ್ ಆಗಿದೆ ಏನೇನೇ ಎಲ್ಲ ಅದನ್ನೆಲ್ಲನೂ ಕೂಡ ಬರ್ತದೆ. ಫಾರ್ ಎಕ್ಸಾಂಪಲ್ ಈ ಒಂದು ಸ್ಟೂಡೆಂಟ್ ನೋಡೋದಂತಂದರೆ ಲೈಕ್ ಇಲ್ಲಿ ಎಲ್ಲನೂ ಕೂಡ ಸರಿಯಾಗಿದ್ದು, ಹಂಗಾಗಿಬಿಟ್ಟು ಏನೂ ಕೂಡ ಚೇಂಜಸ್ ಮಾಡಿಲ್ಲ. ಈ ಹುಡುಗಿದು ಕೂಡ ಸೇಮ್ ನೋಡ್ತಾ ಇರ್ಬೋದು, ರೂರಲ್ಲು ಕನ್ನಡ ಎಲ್ಲರೂ ಕ್ಲೇಮ್ಡ್ ಆಗಿದೆ. ನಿಮ್ಮದು ಕೂಡ ಕ್ಲೇಮ್ಡ್ ಅಂತ ಬಂದಿದ್ದರೆ ಸೇಮ್ ಓಕೆ ಕ್ಲೇಮ್ಡ್ ಅಂತ ಬಂದಿತ್ತು ಅಂತಂದರೆ ನೋ ಇಶ್ಯೂ. ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ ನಾನು ನಿಮಗೆ ಇಶ್ಯೂ ಅಂತ ಇಲ್ಲೆಲ್ಲನೂ ಕೂಡ ಕ್ಲೇಮ್ ಆಗಿದ್ದರೆ ಒಂದು ಚೆಕ್ ಓಕೆ ಕ್ಲೇಮ್ಡ್ ಆಯ್ತು ಅಂತ ಮತ್ತೆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೋರಿ. ಇಲ್ಲಿ ಬಂದುಬಿಟ್ಟು ಆ್ಯಂಡ್ ಪ್ರವೇಶ ಅಂತ ಏನೇ ಕಾಣಿಸ್ತಿದೆ ಓಕೆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ರವೇಶ ಅಂತ ಕ್ಲಿಕ್ ಮಾಡ್ಕೊಂಡು 2024 ಅಲ್ಲಿ ಹೋಗಿ ಒಂದು 8 to 10 hours ಬಿಟ್ಟು ಎಲ್ಲಿ ಬರಬೇಕಂತಂದರೆ ಓಕೆ ಕ್ಲಾಸ್ ಎ ಸ್ಟೂಡೆಂಟ್ಸ್ ಆಗಿದ್ದರೆ ನೀವು ಇಲ್ಲಿ ಬಂದು ಚೆಕ್ ಮಾಡ್ಕೊರಿ. ನಿಮ್ಮ ಒಂದು ಡ್ಯಾಶ್ ಬೋರ್ಡ್ ಎಲ್ಲನೂ ಕೂಡ ಚೇಂಜಸ್ ಆಗಿದೆ. ಅಂತಂದ್ರೆ ಕೆಲವೊಂದು ಹುಡುಗರು ಇನ್ಕಮ್ ಬಂದಿದ್ದು 0 ಇತ್ತು ಅಂತ ಹೇಳ್ತಿದ್ರಿ, ಕೆಲವೊಂದಿಷ್ಟು ಹುಡುಗರು ಏನೂ ತೋರಿಸ್ತಾನೆ ಇಲ್ಲ ನಮ್ದು ಅಂತ ಹೇಳ್ತಿದ್ರಿ, ಅಂಥವ್ರು ಕೂಡ ಇಲ್ಲಿ ಚೇಂಜಸ್ ಮಾಡ್ಕೋಬೋದಾಗಿರ್ತದೆ. ಸರಿ, ನಿಮ್ದು ಇನ್ನೂ ಕೂಡ ಏನೇ ಡೌಟ್ಸ್ ಇದ್ದರೂ ಕೂಡ ಕಾಮೆಂಟ್ ಸೆಕ್ಷನಲ್ಲಿ ಹೇಳ್ರಿ, ಆನ್ಸರ್ ಮಾಡೋಂಥ ಪ್ರಯತ್ನ ಮಾಡ್ತೀನಿ. ಅಲ್ಲಿವರೆಗೆ ಚಾನಲ್ ನೋಡ್ತೀರಿ, ಟೇಕ್ ಕೇರ್, ಬಾಯ್.